ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತು ಮಜ್ಜಿಗೆ ಸಾಂಬಾರು ಯಾವ ರೀತಿ ಮಾಡೋದನ್ನು ನೋಡೋಣ. ನಾನಿಲ್ಲಿ ಅರ್ಧ ಲೀಟ್ರ್ ಮೊಸರು ತೊಗೊಂಡ್ಬಿಟ್ಟಿದ್ದೀನಿ. ಅದನ್ನು ನಾನು ಚೆನ್ನಾಗಿ ಲಟ್ಸ್ಬಿಟ್ಟು ಮಜ್ಜಿಗೆ ಮಾಡಿದ್ದೀನಿ ನೋಡಿ. ಇವಾಗ ಒಲೆ ಹಚ್ಚಿ ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ ನೋಡಿ. ಇವಾಗ ಸಾಸಿವೆ ಜೀರಿಗೆ ಚಟಪಟ ಅನ್ನುವಾಗ 4-5 ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಅಲ್ಲನೂ ಹಾಕಿದ್ದೀನಿ ನೋಡಿ ಜಜ್ಜಿ. ಆಮೇಲೆ 4-5 ಹಸಿಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಇಂಗನ್ನು ಸೇರಿಸ್ಕೋಬೇಕು ನೋಡಿ. ಈ ರೀತಿ ಮತ್ತೆ ಎಣ್ಣೆಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಕೊತ್ತಂಬರಿನ ಸೇರಿಸ್ತಿದ್ದೀನಿ. ನೋಡಿ, ಇವಾಗ ಬಾದಾಮ್ ಪೌಡ್ರನ್ನ ನಾನು ಆ್ಯಡ್ ಮಾಡಿದ್ದೀನಿ ನೋಡಿ. ಇದು ಯಾಕೆ ಈ ಬಾದಾಮ್ ಪೌಡ್ರನ್ನ ಯೂಸ್ ಮಾಡ್ತಿದ್ದೀನಿ ಅಂದರೆ, ಸ್ವಲ್ಪ ಇದು ಥಿಕ್ನೆಸ್ ಕೊಡುತ್ತೆ ಮಜ್ಜಿಗೆಗೆ. ನೋಡಿ, ಸ್ವಲ್ಪ ನೀರು ಹಾಕಿದ್ದೀನಿ. ಇದನ್ನು ಕೂಡ ನಾವು ಏನು ಮಾಡೋಣ, ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಕುದಿಲಿಕ್ಕೆ ಬಿಡೋಣ ಫ್ರೆಂಡ್ಸ್. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೋತಾ ಇರಬೇಕು. ನಿಮಗೇನಾದರೂ ಬಾದಾಮ್ ಪೌಡ್ರ್ ಸಿಗಲಿಲ್ಲ ಅಂದರೆ ನೀವು ಗೋಡಂಬಿ ಒಂದು 3-4 ಗೋಡಂಬಿನ ಗ್ರೈಂಡರ್ನಲ್ಲಿ ರುಬ್ಬಿಟ್ಟು ಅಥವಾ ಪುಡಿನ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಸೇರಿಸ್ಕೊಂಡ್ರೆ ನೀವೇನಾಗುತ್ತೆ, ತಿಳಿ ಮಜ್ಜಿಗೆ ಸಿಗೋದಿಲ್ಲ ನಮಗೆ. ಆ ಪೌಡ್ರನ್ನ ಹಾಕಿದರೆ ನಮಗೆ ತಿಕ್ಕಾಗಿರುವಂತಹ ಟೇಸ್ಟಿ ಮಜ್ಜಿಗೆ ಸಿಗುತ್ತೆ. ನೀವು ಒಂದ್ಸಲ ಮಾಡಿ ಫ್ರೆಂಡ್ಸ್. ಇವಾಗ ಕುದೀತಾ ಇದೆ. ಇದಕ್ಕೆ ನಾನು ಜೀರಿಗೆ ಪೌಡ್ರನ್ನ ಆ್ಯಡ್ ಮಾಡ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ ನೋಡಿ. ನೋಡಿ, ಇದನ್ನು ಕೂಡ ನಾವು ಈ ಕುದಿಯುವಂತಹ ಒಗ್ಗರಣೆಯಲ್ಲಿ ಈ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಅರಿಶಿನ ಪುಡಿ ಹಾಕ್ತಿದ್ದೀನಿ ಸ್ವಲ್ಪ. ಇದನ್ನು ಕೂಡ ನಾನು ಮಿಕ್ಸ್ ಮಾಡ್ಕೋತಿದ್ದೀನಿ ನೋಡಿ. ನೋಡಿ ಫ್ರೆಂಡ್ಸ್, ಇದು ಬೇಗ ಆಗುತ್ತೆ, ಇನ್ಸ್ಟೆಂಟ್ ಆಗುವಂಥ ರೆಸಿಪಿ ಇದು. ದಿನ ಅದೇ ಬೇಳೆ ಸಾಂಬಾರು ತಿಂದಿದ್ರೆ ಈ ರೀತಿ ಸಾಂಬಾರು ಮಾಡ್ಕೊತೀನಿ, ಸೂಪರ್ ಆಗಿರುತ್ತೆ. ಇದು ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ಸಪ್ರೇಟ್ ತೆಗೆದಿಟ್ಟಿದ್ದೀನಿ ನೋಡಿ ಪಾತ್ರೆಯಲ್ಲಿ. ಸ್ವಲ್ಪ ಒಗ್ಗರಣೆ ತಣ್ಣಗೆ ಆಗಲಿ ಫ್ರೆಂಡ್ಸ್. ತಣ್ಣಗಾದ್ಮೇಲೆ ನಾವು ಮಜ್ಜಿಗೆಗೆ ಈ ಒಗ್ಗರಣೆನ ಸೇರಿಸ್ಕೊಳ್ಳೋಣ. ಬಿಸಿ ಆಗಿರುವಂಥ ಒಗ್ಗರಣೆ ನಾವು ಮಜ್ಜಿಗೆಯಲ್ಲಿ ಹಾಕಿದರೆ ಮಜ್ಜಿಗೆ ಎಲ್ಲ ಒಡೆದು ಬಿಡುತ್ತೆ. ಅದಕ್ಕೆ ಇವಾಗ ನೋಡಿ ಕಂಪ್ಲೀಟಾಗಿ ತಣ್ಣಗಾಗೈತೆ. ಇದನ್ನು ನಾನು ಸೇರಿಸ್ಕೊತಿದ್ದೀನಿ ಮಜ್ಜಿಗೆನಲ್ಲಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೋತಿದ್ದೀನಿ ನಾನು. ನೋಡಿ ಎಷ್ಟು ಗಟ್ಟಿಯಾಗಿ ಮಜ್ಜಿಗೆ ಆಗಿದೆ ನೋಡಿ. ಮಜ್ಜಿಗೆ ಸಾಂಬಾರು ಎಷ್ಟು ಚೆನ್ನಾಗಾಗಿದೆ ನೋಡಿ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಸಾಮಾನ್ಯವಾಗಿ ಸಿಂಪಲ್ಲಾಗಿ ನಾವು ಮಜ್ಜಿಗೆ ಸಾಂಬಾರು ಮಾಡ್ಕೋತೀವಿ, ಆದರೆ ಈ ರೀತಿ ಮಾಡಿಕೊಂಡ್ರೆ ನಮಗೆ ಹೊಸ ರುಚಿ ಕೊಡುತ್ತೆ. ನೋಡಿ, ನಾನು ಬೌಲಲ್ಲಿ ಹಾಕಿ ಈ ರೀತಿ ಇಟ್ಟಿದ್ದೀನಿ ನೋಡಿ. ನಾವು ಮಾಡಿರುವಂತಹ ಮಜ್ಜಿಗೆ ಸಾಂಬಾರು ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಯಾವ ರೀತಿ ನೀವು ಮಾಡಿದ್ದೀರಾ ಮಜ್ಜಿಗೆ ಸಾಂಬಾರನ್ನ ಅಂಥೇಳಿ. ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಮತ್ತೊಂದು ಹೊಸ ಅಡುಗೆ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್.